ಸಿದ್ದರಾಮಯ್ಯನವರ ಮೇಲೆ ಮೂಢ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಕೇಳಿ ಬಂದ ಕೂಡಲೇ ಸರ್ಕಾರ ಒಂದು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಕೂಡ ರಚಿಸಲಾಯಿತು ಅಂತ ವಾದವನ್ನ ಮಾಡಲಾಗ್ತಾ ಇದೆ. ಸೈಟ್ ಪಡೆಯಲು ಸಿಎಂ ಹಲವಾರು ವರ್ಷ ಕಾದಿದ್ದಾರೆ. 1998ರಿಂದ 2022ರವರೆಗೆ ಎಲ್ಲಾ ಕಾಲದಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಅಧಿಕಾರ ಇತ್ತು ಅನ್ನೋ ಕಾರಣಕ್ಕೆ ಅವರು ಅದನ್ನ ದುರುಪಯೋಗ ಪಡಿಸಿಕೊಂಡಿಲ್ಲ. ಆದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡೋದಕ್ಕೆ ಶರವೇಗವನ್ನ ತೋರಿಸಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಅಂತ ಹೈಕೋರ್ಟ್ ಗಮನಕ್ಕೆ ಮುಖ್ಯಮಂತ್ರಿಗಳ ಪರವಾಗಿ ವಾದವನ್ನ ಸಿಂಘ್ವಿ ಅವರು ಮುಂದುವರೆಸಿದ್ದಾರೆ. ಸೈಟ್ ಪಡೆಯಲು ಸಿಎಂ ಹಲವಾರು ವರ್ಷ ಕಾಯಬೇಕಾಯಿತು. ಅಂದ್ರೆ 1998ರಿಂದ 2022ರವರೆಗೂ ಎಲ್ಲಾ ಕಾಲದಲ್ಲೂ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇರಲಿಲ್ಲ. ಅಪೋಸಿಷನ್ ಅವರು ಎಲ್ಲಾ ಕಾಲದಲ್ಲೂ ಅವರು ಅಧಿಕಾರದಲ್ಲಿ ಇದ್ರು, ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಏನು ವಾದವನ್ನ ಮಾಡ್ತಾ ಇದ್ದಾರೆ ಅದು ಅಪ್ರಸ್ತುತ. ಆ ರೀತಿಯಾಗಿ ಸುದೀರ್ಘ ಅಧಿಕಾರದಲ್ಲಿ ಅವರು ಇರಲಿಲ್ಲ, ಹಾಗೆ ಅಧಿಕಾರ ದುರ್ಬಳಕೆಯನ್ನು ಕೂಡ ಅವರು ಮಾಡ್ಕೊಂಡಿಲ್ಲ. ಯಾವುದೇ ಒತ್ತಡವನ್ನ ಹೇರಿ ಅವರು ಸೈಟನ್ನ ಪಡ್ಕೊಳ್ಬಹುದು ಅನ್ನೋದಾದ್ರೆ 1998ರಿಂದ 2022ರವರೆಗೂ ಕೂಡ ಕಾಯಬೇಕಾದಂತಹ ಅನಿವಾರ್ಯತೆ ಇರಲಿಲ್ಲ ಅನ್ನೋದನ್ನ ಪ್ರಸ್ತಾಪಿಸ್ತಾ ಇದ್ದಾರೆ. ದೂರುದಾರರ ಹಿನ್ನೆಲೆಯನ್ನ ಪರಿಶೀಲನೆ ಮಾಡಬೇಕಾಗಿದೆ. ದೂರುದಾರರು ಯಾವ ಹಿನ್ನೆಲೆಯವರು, ಅವರ ವಿರುದ್ಧ ಏನೆಲ್ಲ ಕೇಸ್ಗಳಿದೆ, ಅವರ ಬ್ಯಾಕ್ಗ್ರೌಂಡ್ ಏನು, ಇದೆಲ್ಲವನ್ನು ಕೂಡ ಇಲ್ಲಿ ನಾವು ಗಮನಕ್ಕೆ ತೆಗೆದುಕೊಳ್ಳೇಬೇಕು ಅನ್ನುವುದನ್ನ ಪ್ರಸ್ತಾಪಿಸ್ತಾ ಇದ್ದಾರೆ. ಸ್ಪೆಷಲಿ ಟಿ.ಜೆ. ಅಬ್ರಹಾಂ ಅವರ ಒಳ್ಳೆಯ ಹಿನ್ನೆಲೆ ಇಲ್ಲ ಅನ್ನೋದನ್ನ ಕೋಟ್ ಮಾಡ್ತಾ ಇದ್ದಾರೆ. ಅಬ್ರಹಾಂಗೆ ಸುಪ್ರೀಂ ಕೋರ್ಟ್ ದಂಡವನ್ನ ವಿಧಿಸಿದೆ. ದೂರುದಾರರ ಹಿನ್ನೆಲೆಯನ್ನು ಕೂಡ ಪರಿಶೀಲನೆಯನ್ನ ಮಾಡಬೇಕಾಗಿದೆ. ಟಿ.ಜೆ. ಅಬ್ರಹಾಂ ಅವರ ವಿರುದ್ಧವಾಗಿ ಒಂದು ಹೆಣ್ಣು ಮಗಳು ಕೇಸನ್ನು ದಾಖಲು ಮಾಡಿದ್ರು. ಸೊ ಆ ವಿಷಯವಾಗಿ ಸುಪ್ರೀಂ ಕೋರ್ಟ್ ದಂಡವನ್ನು ಕೂಡ ವಿಧಿಸಿದೆ ಅನ್ನೋ ಅಂಶವನ್ನು ಸಿಂಘ್ವಿ ಅವರು ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ದೂರುದಾರರು ಯಾವುದೇ ಒಂದು ಮನಸ್ಥಿತಿಯಲ್ಲಿ ದೂರು ಕೊಡ್ತಾರೆ ಅಂದರೆ ಅವರ ಹಿನ್ನೆಲೆಯನ್ನು ಕೂಡ ನಾವು ಗಮನಿಸ್ಕೊಳ್ಬೇಕಾಗತ್ತೆ, ಅದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ ಅನ್ನೋದನ್ನ ಸಿಂಘ್ವಿ ಅವರು ತಮ್ಮ ವಾದದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಟಿ.ಜೆ. ಅಬ್ರಹಾಂ ಅವರ ದೂರನ್ನ ಬಂದ ಕೂಡಲೇ ಶೋಕಾಸ್ ನೋಟಿಸ್ ಅನ್ನ ರಾಜ್ಯಪಾಲರು ಕೊಟ್ಟರು. ಆದರೆ ಅವರ ಹಿನ್ನೆಲೆ ಏನು ಅನ್ನೋದನ್ನ ರಾಜ್ಯಪಾಲರು ಗಮನಿಸಲಿಲ್ಲ. ಆದರೆ ಕೋರ್ಟ್ ಇದನ್ನ ಗಮನಿಸಬೇಕು ಅಂತ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ರಾಜ್ಯಪಾಲರ ಮುಂದೆ ರೆಡ್ಡಿ, ಜೊಲ್ಲೆ, ನಿರಾಣಿ ಪ್ರಕರಣಗಳು ಕೂಡ ಪೆಂಡಿಂಗ್ ಇದೆ. ದೂರುದಾರರ ಹಿನ್ನೆಲೆಯನ್ನು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಒಟ್ಟು 12-19 ಕೇಸ್ಗಳು ರಾಜ್ಯಪಾಲರ ಅಂಗಳದಲ್ಲಿ ಇದೆ. ಆ ಎಲ್ಲಾ ಕೇಸ್ಗಳಿಗೂ ಕೂಡ ಇದೇ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದಿತ್ತು, ಆದರೆ ಕೊಟ್ಟಿಲ್ಲ. ಅದರ ಅರ್ಥ ಏನು ಅನ್ನೋದನ್ನ ಇಲ್ಲಿ ಕೋರ್ಟ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಕ್ಯಾಬಿನೆಟ್ ನಿರ್ಣಯದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಕ್ಯಾಬಿನೆಟ್ ತೆಗೆದುಕೊಂಡಂತಹ ನಿರ್ಧಾರ ಏನಿತ್ತು ಅದು ಕಾನೂನಾತ್ಮಕವಾಗಿಯೇ ಇದೆ. ಅದರಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗಿರಲಿಲ್ಲ. ಡಿಸಿಎಂ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆಯನ್ನ ತೆಗೆದುಕೊಳ್ಳಲಾಗಿದ್ದು ಕ್ಯಾಬಿನೆಟ್ ನಿರ್ಣಯವನ್ನ ರಾಜ್ಯಪಾಲರಿಗೆ ಕಳಿಸಲಾಗಿತ್ತು. ಅದನ್ನು ಕೂಡ ಧಿಕ್ಕರಿಸಿದ್ದಾರೆ. ಮತ್ತು ಈ ದೂರುದಾರರು ಏನಿದ್ದಾರೆ ಟಿ.ಜೆ. ಅಬ್ರಹಾಂ ಅವರ ಹಿನ್ನೆಲೆ ಏನು ಒಳ್ಳೆಯದಾಗಿ ಇಲ್ಲ. ಅವರ ಹಿನ್ನೆಲೆ ಬಹಳ ಏನು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ದಂಡವನ್ನ ವಿಧಿಸುವ ಮೂಲಕವಾಗಿ ಅಂತ. ರಾಜ್ಯಪಾಲರು ಹೊಸ BNS ಕಾಯ್ದೆ ಉಲ್ಲೇಖಿಸಿ ಆದೇಶವನ್ನ ಮಾಡಿದ್ದಾರೆ. 420 ಅನ್ನೋದು ಕೂಡಲೇ ಬದಲಾಗಲ್ಲ. ದೂರುದಾರರ ಹಿನ್ನೆಲೆಯನ್ನ ಪರಿಶೀಲನೆ ಮಾಡಬೇಕಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ಸಿಂಘ್ವಿ ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. ಯಾರು ಸಿದ್ದರಾಮಯ್ಯನವರ ವಿರುದ್ಧವಾಗಿ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ರು, ಅಭಿಷೇಕ್ ಟಿ.ಜೆ. ಅಬ್ರಹಾಂ, ಸೊ ಅವರ ವಿಷಯವಾಗಿ ಇಲ್ಲಿ ಸಿಂಘ್ವಿ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅವರ ಹಿನ್ನೆಲೆ ಏನು ಅನ್ನೋದ್ರ ಕೂಡ ಕೋರ್ಟ್ ಗಮನಿಸ್ಕೊಳ್ಬೇಕಾಗಿದೆ. ಅವರ ವಿರುದ್ಧವಾಗಿ ಕೇಸ್ ಇತ್ತು, ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ದಂಡವನ್ನು ಕೂಡ ವಿಧಿಸಲಾಗಿತ್ತು. ಜೊತೆಗೆ ರಾಜ್ಯಪಾಲರು ಟಿ.ಜೆ. ಅಬ್ರಹಾಂ ಅವರ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಟ್ಟರು. ಅವರ ಬಳಿ ಇನ್ನೂ ಪೆಂಡಿಂಗ್ ಇರುವಂತಹ ಕೇಸ್ಗಳಲ್ಲಿ ಅವರು ಆ ರೀತಿಯ ಆತುರ ತೋರಿಸಿಲ್ಲ. ಜೊಲ್ಲೆ ಅವ್ರದ್ದು ಇರಬಹುದು, ನಿರಾಣಿ ಇರಬಹುದು, ಹೀಗೆ ಹಲವಾರು ಕೇಸ್ಗಳಿದೆ. 420 ಅನ್ನೋದು ಹೊಸ ಕಾಯ್ದೆ ಬಂದರೂ ಅದು 420 ಆಗಿರುತ್ತೆ ಅಂತ ಜಡ್ಜ್ ಹೇಳ್ತಾ ಇದ್ದಾರೆ. 420 ಬಗ್ಗೆ ಇಲ್ಲಿ ಪ್ರಸ್ತಾಪವನ್ನ ಮಾಡಲಾಗ್ತಾ ಇದೆ. 420 ಅನ್ನೋದು 420 ಅಂತ ಕೂಡಲೇ ಬದಲಾಗಲ್ಲ. ಹೊಸ ಕಾಯ್ದೆ ಬಂದರೂ ಅದು 420ನೇ ಆಗಿರುತ್ತೆ. ಹೀಗಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಮಧ್ಯೆ ತಮ್ಮ ಅಭಿಪ್ರಾಯವನ್ನ ಜಡ್ಜ್ ಕೆಲವೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪಿಸ್ತಾ ಇದ್ದಾರೆ, ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ 420 ವಿಷಯವಾಗಿ ಕೂಡ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಏನಿದು 420 ಪ್ರಸ್ತಾಪ ಇಲ್ಲಿ ಆಗ್ತಾ ಇರೋದು, ಯಾಕೆ ಬಂತು ಈ ಅಂಶ? ದಿವ್ಯಾ, ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಮುಂದುವರೆದಂತೆ ಯಾವಾಗ ಈ ಮೂಢ ವಿಚಾರ ಇಲ್ಲಿ ಅಕ್ರಮವಾಗಿದೆ ಅಂತೇಳಿ
ವಿರೋಧ ಪಕ್ಷಗಳು ಉಯಿಲನ್ನು ಎಬ್ಸಿದ್ವೋ ಆ ಸಂದರ್ಭದಲ್ಲೇ ಇದೇ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಮಾಡಿಸ್ತಿದ್ದಾರೆ. ಅದು ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ಆಗಿದ್ದಂತಹ ದೇಸಾಯಿ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಲಾಗಿದೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಖಾಸಗಿ ದೂರುಗಳು ದಾಖಲಾಗಿದ್ದಾವೆ. ದೂರನ್ನು ದಾಖಲು ಮಾಡದಂತಹ ವ್ಯಕ್ತಿಯ ಹಿನ್ನೆಲೆಯನ್ನು ಕೂಡ ಗಮನಿಸಬೇಕಾಗುತ್ತೆ. ಅದನ್ನು ಕ್ಯಾಬಿನೆಟ್ ನಿರ್ಣಯದಲ್ಲಿ ನಾವು ಕ್ಯಾಬಿನೆಟ್ ನಿರ್ಣಯದಲ್ಲಿ ಒಂದಷ್ಟು ಅಂಶಗಳನ್ನು ಅಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. TJ ಅಬ್ರಹಾಂ ಮೇಲೆ ಒಳ್ಳೆಯ ಮಾತುಗಳಿಲ್ಲ. ಆತನ ಮೇಲೆ ಈ ಹಿಂದೆ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಫೈನ್ ಕೂಡ ಆತನಿಗೆ ಹಾಕಲಾಗಿದೆ. ಒಳ್ಳೆ ವ್ಯಕ್ತಿತ್ವದ ವ್ಯಕ್ತಿ ಅಲ್ಲ ಅನ್ನೋ ನಿಟ್ಟಿನಲ್ಲಿ ಇದೀಗ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನು ಇಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡ್ತಿದ್ದಾರೆ. ಮತ್ತು ರಾಜ್ಯಪಾಲರು ಇಲ್ಲಿ ಹೊಸ ಕಾಯ್ದೆಯನ್ನು ಉಲ್ಲೇಖವನ್ನು ಮಾಡಿ ಇಲ್ಲಿ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ. ಅದು ಯಾವುದು ಹೊಸ ಕಾಯ್ದೆ ಅಂತ ಹೇಳಿದ್ರೆ BNSS ಸೆಕ್ಷನ್ 218 ಅಡಿ ಈ ಸೆಕ್ಷನ್ ಅಡಿ ತನಿಖೆಗೆ ಕೊಟ್ಟಿದ್ರು. ಅದನ್ನು ಇಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ಉಲ್ಲೇಖ ಮಾಡುವ ಕೆಲಸವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಅವರು ಹೊಸ ಕಾಯ್ದೆಗಳು ಬಂದರೂ ಕೂಡ ಹಳೆ ಕಾಯ್ದೆಗಳು, ಉದಾಹರಣೆಗೆ 420 ಅನ್ನೋದು 420 ಅಂತ ಏನು ಹೇಳ್ತಾರೆ, ಅದು ಬದಲಾಗೋದಿಲ್ಲ ಅಷ್ಟು ಸುಲಭವಾಗಿ. ಜನ ಅವನ್ನ 420 ಅಂತಲೇ ಕರೀತಾರೆ ಅನ್ನೋ ನಿಟ್ಟಿನಲ್ಲಿ ಅದನ್ನು ಉಲ್ಲೇಖ ಮಾಡಿದ್ರು. ಅಂದರೆ ಸಾಮಾನ್ಯವಾಗಿ ಯಾರು ಕಳ್ಳ ಇದ್ರೆ ಆತನನ್ನು 420 ಅಂತಾರೆ. ಈಗ ಹೊಸ ಕಾಯ್ದೆ ಬಂದೇಟಿಗೆ ಆತನನ್ನು ಅನ್ನೋದು ಬಿಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಈ ವಾದ ಏನಿದೆ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಇನ್ನೂ ಕೂಡ ಕೋರ್ಟ್ನಲ್ಲಿ ಮುಂದುವರಿತಿದೆ.